ಸರಿ ಗುರುಜಿ. ಅಂದ್ರೆ ಸಾಮಾನ್ಯವಾಗಿ ಬಣ್ಣ ಅನ್ನೋದು ಮಾತ್ರ ನಮ್ಮ ಹೋಳಿ ಹಬ್ಬದ ಒಂದು ಕಲ್ಪನೆ ನಮ್ಮಲ್ಲಿ ಮೂಡ್ತಾ ಇತ್ತು. ಆದ್ರೆ ಈ ಹೋಳಿ ಹಬ್ಬದ ಆಚರಣೆ ಯಾವ ರೀತಿ ಇರಬೇಕು, ಅದಕ್ಕೆ ಇರುವಂತಹ ಮಹತ್ವ ಏನು ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಇನ್ನು ಸಾಮಾನ್ಯವಾಗಿ ಈ ಹೋಳಿ ಹಬ್ಬ ಅಂತ ಹೇಳಿದ್ರೆ ಒಂದೊಂದು ಕಡೆ ಒಂದೊಂದು ಆಚರಣೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡುವಂತಹ ಆಚರಣೆ ಯಾವುದು? ಹಾಗೆ ಈ ಹೋಳಿ ಹಬ್ಬದಿಂದ ನೀಡುವಂತಹ ಸಂದೇಶ ಏನು ಗುರುಜಿ? ನೋಡಿ, 13ನೇ ತಾರೀಕು ಅಂದರೆ ಗುರುವಾರದ ದಿನ, ಈ ವಾರದಲ್ಲಿ ಬರುವ ಗುರುವಾರದ ದಿನ ನಾವು ಕಾಮದಹನವನ್ನು ಮಾಡಬೇಕು. ಕಾಮನ ಮೂರ್ತಿಯನ್ನು ರಚಿಸಿ ಅಲ್ಲಿ ನಮಗೆ ಬೇಡವಾದಂತಹ ವಸ್ತುಗಳನ್ನ ಸುಡೋದು ಅಂತಲ್ಲ, ನಮ್ಮಲ್ಲಿರುವಂತಹ ಬೇಡದೇ ಇರುವಂತಹ ವಿಚಾರಗಳನ್ನು ಹಾಕಿ ಒಂದು ಮೂರ್ತಿಯ ರೂಪವನ್ನು ತಂದು, ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದು ರೂಪ ಅಂತಿದೆ ಅಲ್ವಾ. ನಾವು ಕೆಟ್ಟವನು ಅಂತ ಹೇಳುವಾಗ ಒಂದು ವ್ಯಕ್ತಿಯನ್ನು ತೋರಿಸಿ ಹೇಳ್ತೇವೆ, ವ್ಯಕ್ತಿಯ ನಡತೆ ಕೆಟ್ಟದ್ದು ಅಂತ ಹೇಳೋದಿಲ್ಲ ಅಲ್ವಾ. ಆ ವ್ಯಕ್ತಿಯೇ ಕೆಟ್ಟವನು ಅಂತ ಹೇಳ್ತೇವೆ, ವ್ಯಕ್ತಿ ಯಾವತ್ತೂ ಕೆಟ್ಟವರಾಗೋದಿಲ್ಲ. ಹಾಗೆಯೇ ಇಲ್ಲಿ ನಮ್ಮಲ್ಲಿರುವಂತಹ ನಡತೆಯನ್ನು, ನಾವು ವಸ್ತುಗಳನ್ನ ಬೆಂಕಿಯಲ್ಲಿ ಹಾಕ್ಬಿಟ್ಟು ನಾನು ಬೇಡದ್ದನ್ನೆಲ್ಲ ಸುಟ್ಟೆ, ನಾನು ಕಾಮನೆಯನ್ನ ಸುಟ್ಟೆ ಅಂತ ಹೇಳ್ತಾರೆ. ಹಾಗಲ್ಲ, ವ್ಯಕ್ತಿಯನ್ನಲ್ಲ, ಅಂದ್ರೆ ಅಲ್ಲಿ ಹಾಕುವಂತಹ ವಸ್ತು ಮುಖ್ಯವಲ್ಲ, ವ್ಯಕ್ತಿಯಲ್ಲಿರ್ತಕ್ಕಂತಹ ವಿಚಾರಗಳು, ದುರ್ನಡತೆ ಅನ್ನುವಂಥದ್ದೇನಿರುತ್ತೆ ಅಥವಾ ದುರ್ಭೀಕ್ಷ ಅನ್ನುವಂಥದ್ದೇನಿದೆ ಅದನ್ನೆಲ್ಲವನ್ನ ಹಾಕಿ ಸುಡುವಂಥದ್ದು. ಇದು ಯಾವತ್ತಿನ ದಿನ? 13ನೇ ತಾರೀಕು ಗುರುವಾರದ ದಿನ. 14ನೇ ತಾರೀಕು ಕಾಮದಹನವಾದ ನಂತರದಲ್ಲಿ ಬಣ್ಣವನ್ನು ಎರಚುವಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂತಹ ಪರಿಸರವನ್ನು ನಿರ್ಮಾಣ ಮಾಡಿಕೊಳ್ಳತಕ್ಕಂಥದ್ದು, ಪರಸ್ಪರ ಸಂತೋಷವನ್ನು ವಿನಿಮಯ ಮಾಡಿಕೊಳ್ಳತಕ್ಕಂಥದ್ದು. ಮತ್ತು ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ಬಿಳಿ ಬಟ್ಟೆಯನ್ನೇ ಧರಿಸಬೇಕು ಅನ್ನುವಂಥದ್ದಾಗಿದೆ. ಇದಕ್ಕೆಲ್ಲ ಹೇಳ್ತಾ ಹೋದ್ರೆ ಸಾವಿರಾರು ಕಾರಣಗಳಿದ್ದಾವೆ. ಯಾಕೆ ಬಿಳಿ ಬಟ್ಟೆಯನ್ನೇ ಧರಿಸಬೇಕು? ರಾಜಸಿಕ ಗುಣ ನೋಡಿ, ರಾಜಸಿಕ ಅದರಲ್ಲಿ ಹೇಳ್ತಾ ಇದೆ, ನಾನು ಸರ್ವಶ್ರೇಷ್ಠ ಅನ್ನುವಂತಹ ಒಂದು ಅಹಮ್ಮು ಬಿಳಿಗಿತ್ತಂತೆ. ಬಿಳಿ ಬಣ್ಣಕ್ಕೆ ನಾನು ಸರ್ವಶ್ರೇಷ್ಠ, ನಾನು ಎಲ್ಲರಿಂದಲೂ ಆಕರ್ಷಿತಕ್ಕೊಳಗಾಗ್ತೇನೆ, ನಾನು ಯಾರ ಜೊತೆಗೆ ಬೇಕಾದರೂ ಸೇರಿಕೊಳ್ತೇನೆ ಎನ್ನುವಂತಹ ಗುಣ ಬಿಳಿ ಬಣ್ಣಕ್ಕಿತ್ತಂತೆ. ಹಾಗಾಗಿ ಇದು ಆ ವರ್ಣಭೇದವನ್ನು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ, ಮಾಡಬಾರದು ಅನ್ನುವಂಥದ್ದನ್ನು. ಹಾಗಾಗಿ ಆ ಬಿಳಿಯನ್ನು ಎಷ್ಟು ಬೇಗ ಹರಣ ಮಾಡುವಂತಹ ಶಕ್ತಿ ಇದೆ ಅಂತಂದ್ರೆ ಸಾತ್ವಿಕ ಗುಣ ಮತ್ತು ತಾಮಸಿಕ ಗುಣಕ್ಕಿದೆಯಂತೆ ಅಲ್ವಾ. ಕೆಂಪನ್ನು ಹಾಕಿದ್ರು ಆ ಬಿಳಿ ಬಣ್ಣ ತನ್ನ ಬಣ್ಣವನ್ನು ಬದಲಾಯಿಸಿಕೊಂಡ್ಬಿಡುತ್ತೆ, ತಾಮಸಿಕ ಗುಣ ಕಪ್ಪನ್ನು ಹಾಕಿದ್ರು ಕೂಡ ತನ್ನ ಗುಣವನ್ನು ಬದಲಾಯಿಸಿಕೊಳ್ಳುತ್ತೆ. ಹಾಗಾಗಿ ಬಿಳಿ ಬಟ್ಟೆಯನ್ನು ಧರಿಸಿ ಕಾಮದಹನವನ್ನ ಮಾಡಿ ಶುಕ್ರವಾರ ದಿನ, ಅವರು ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇದೆ. ಯಾಕೆಂತಂದ್ರೆ ನಮಗೆ ಸರ್ವೇ ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಇರತಕ್ಕಂತಹ ತಿಥಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಪೌರ್ಣಮಿ, ಹೋಳಿ ಹುಣ್ಣಿಮೆ ಅಂತ ಆಚರಣೆಯನ್ನು ಮಾಡುವಂತಹ ಸಂದರ್ಭ. ಹಾಗಾಗಿ ಸೂರ್ಯೋದಯಕ್ಕೆ ಇರುವಂತಹ ಪದ್ಧತಿಯಲ್ಲಿ ಕೆಲವೊಂದು ಕಡೆ ಚಂದ್ರೋದಯಕ್ಕೆ ಇರುವಂತಹ ಪದ್ಧತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ವೇ ಸಾಮಾನ್ಯ 13ನೇ ತಾರೀಕು ಸಾಯಂಕಾಲದಿಂದ ಹಿಡಿದು 14ನೇ ತಾರೀಕು ಮಧ್ಯಾಹ್ನದವರೆಗಿನ ಸಂದರ್ಭವನ್ನು ಕಾಮದಹನ ಅಂದ್ರೆ ಕಾಮನ ಮೂರ್ತಿಯನ್ನು ಹುತ ಮಾಡಿ ನಂತರದಲ್ಲಿ ಬಣ್ಣವನ್ನು ಎರಚುವಂತಹದ್ದು ಅಥವಾ ಬಣ್ಣವನ್ನು ಪರಸ್ಪರ ವಿನಿಯೋಗ ಮಾಡ್ತಕ್ಕಂಥದ್ದು. ಬಣ್ಣದಲ್ಲಿ ಹಲವು ರೀತಿಯಾಗಿರ್ತಕ್ಕಂಥ ಅರ್ಥಗಳಿದ್ದಾವೆ. ಕಾಮನ ಬಿಲ್ಲು ಅಂತ ಹೇಳ್ತೇವೆ ಅಲ್ವಾ. ನೋಡಿ, ನಾವು ರೇನ್ಬೋ ಅಂತ ಹೇಳ್ತೇವೆ, ಮಕ್ಕಳು ಎಲ್ಲರಿಗೂ ತುಂಬ ಚೆನ್ನಾಗಿ ರೇನ್ಬೋ ಅಂತ ಹೇಳ್ಬಿಟ್ಟು ಭಾಳ ಬೇಗ ಅರ್ಥವಾಗುತ್ತೆ. ಅದರಲ್ಲೂ ಅರ್ಥ ಆಗೇ ಇದೆ, ಕಾಮನ ಬಿಲ್ಲು. ಕಾಮ ಅಂದ್ರೇನು? ಆಸೆಯನ್ನು ಹೇಳಿರ್ತಕ್ಕಂಥದ್ದು, ನನಗೆ ಅದು ಬೇಕು ಇದು ಬೇಕು ಅನ್ನುವಂಥದ್ದು. ಆ ರೀತಿಯಾದಂತಹ ಬಿಲ್ಲು ಅಂದ್ರೆ ಬಿಲ್ಲಿನ ಆಕೃತಿ ಬಂದಿದ್ದಕ್ಕೋಸ್ಕರವಾಗಿ ಆ ಬಣ್ಣಕ್ಕೆ ಕಾಮನ ಬಿಲ್ಲು ಅಂತ ಕರೆದರೆ ಹೊರತು ಕೂಡ ಅದನ್ನು ಹರಣ ಮಾಡುವಂತಹ ಶಕ್ತಿ ಹೇಗೆ ನಭೋಮಂಡಲದಲ್ಲಿ ಅರಿಷಡ್ ವರ್ಗಗಳು ಸೇರಿದಂತಹ ಸಂದರ್ಭದಲ್ಲಿ ಕಾಮನ ಬಿಲ್ಲು ಹರಣವನ್ನು ಮಾಡುತ್ತೋ, ಅಂದ್ರೆ ಮಳೆ ಬಂದು ನಿಂತು ಕ್ಷಣ ಮಾತ್ರದಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಕಾಮನ ಬಿಲ್ಲು ಹುಟ್ಟುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ತಪ್ಪು ಮಾಡಿ ಸಂದರ್ಭದಲ್ಲಿ ತಿದ್ದಿಕೊಂಡಂತಹ ಆ ಕ್ಷಣಕ್ಕೆ ನಾವು ಈ ಕಾಮನ ಹಬ್ಬ ಅಂತ ಹೇಳ್ತೇವೆ, ಕಾಮದಹನ ಹಬ್ಬ, ಹೋಳಿ ಹಬ್ಬ ಅನ್ನುವಂಥದ್ದು. ಹಾಗಾಗಿ ಸರ್ವೇ ಸಾಮಾನ್ಯ ಶುಕ್ರವಾರ ದಿನ ಬಣ್ಣದ ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ಅರ್ಥ ಅನ್ನುವಂಥದ್ದು. ಸರಿ ಗುರುಜಿ, ನೀವು ಹೋಳಿ ಹಬ್ಬ ಅಂತ ಹೇಳಿದ್ರೆ ಯುವ ಜನತೆ ಸಾಮಾನ್ಯವಾಗಿ ಯೋಚನೆ ಮಾಡೋದೇ ಬಿಳಿ ಬಣ್ಣ ಅಂತ ಹೇಳಿ, ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಅಂತ ಹೇಳಿ. ಹಾಗಾಗಿ ಯಾಕೆ ನಾವು ಆ ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸಬೇಕು ಅನ್ನೋದ್ರ ಕುರಿತು ತಿಳಿಸಿಕೊಟ್ಟಿದ್ದೀರಾ. ಇನ್ನು ಹುಣ್ಣಿಮೆಯ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ವಾರದ ಭವಿಷ್ಯದಲ್ಲಿ ಹುಣ್ಣಿಮೆ ಇರೋದ್ರಿಂದ ಪೂಜಾ ವಿಧಿವಿಧಾನ ಯಾವ ರೀತಿಯಾಗಿ ನಾವು ಮಾಡಬೇಕು? ನೋಡಿ, ಈ ವಾರ ಪ್ರದೋಷ ಕೂಡ ಬರುತ್ತೆ. ಪ್ರದೋಷ ಕಾಲದಲ್ಲಿ ಸಾಯಂಕಾಲ ಅಂದ್ರೆ 11ನೇ ತಾರೀಕು ಮಂಗಳವಾರ ದಿನ ಮಹಾಪ್ರದೋಷ ಅನ್ನುವಂಥದ್ದು. ಯಾಕೆ ಇದು ಮಹಾಪ್ರದೋಷ ಅಂತಾಯ್ತು ಅಂತಂದ್ರೆ ಮಂಗಳವಾರದ ದಿನ ರಾಹುಕಾಲವು ಸಾಯಂಕಾಲ ಇರುತ್ತೆ 3:30 5. ಅದೇ ರೀತಿಯಾಗಿ ಅವತ್ತೇ ಆ ಕ್ಷಣವನ್ನೇ ಪ್ರದೋಷ ಕಾಲ ಅಂತ ಹೇಳ್ತೇವೆ ನಾವು. ಸಾಯಂಕಾಲ ಸಂದರ್ಭವನ್ನು ಪ್ರದೋಷ ಕಾಲ ಅಂತಲೂ ಕೂಡ ಹೇಳ್ತೇವೆ. ಈ 3:30 5 ಮಹಾಪ್ರದೋಷ ಯಾಕಾಯಿತು ಅಂತ ಕೇಳಿದ್ರೆ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಹೆಣ್ಣು ದೇವಿ ದೇವಾಲಯಕ್ಕೆ ಹೋಗ್ತಾರೆ. ಲಲಿತಾ ಸಹಸ್ರನಾಮ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಈ ರೀತಿಯಾದಂತಹ ಉತ್ತಮ ಶ್ಲೋಕಗಳ ಪಠಣವನ್ನು ಮಾಡ್ತಾರೆ. ಮತ್ತು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ, ಕಾಳಿಕಾ ದುರ್ಗೆ ಇರ್ಬೋದು ಅಥವಾ
ಬನ್ನಿ ಮಹಾಂಕಾಳಿ ಇರ್ಬೋದು. ಈ ರೀತಿಯಾದಂತಹ ಒಟ್ಟು ಶಕ್ತಿ ರೂಪ ಅಂದರೆ ದೇವತೆಯಲ್ಲಿ ರೌದ್ರ ರೂಪ ಇರಬೇಕು, ಆಯುಧಗಳನ್ನು ಹಿಡಿದಿರಬೇಕು. ಅಂತಹ ದೇವಿ ದೇವಾಲಯಕ್ಕೆ ಹೋಗಿ ರಾಹುಕಾಲದ ಸಂದರ್ಭ, ಪ್ರದೋಷದ ಸಂದರ್ಭ, ಈ ಎರಡೂ ಪುಣ್ಯಕರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಲಿಂಬೆಹಣ್ಣು ದೀಪ ಹಚ್ಚತಕ್ಕಂಥದ್ದು ಶ್ರೇಷ್ಠ, ಮತ್ತು ಬೆಲ್ಲದ ಹಚ್ಚಿನಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು ಶ್ರೇಷ್ಠ. ತಾಯಿಗೆ ಉಡಿ ತುಂಬತಕ್ಕಂಥದ್ದು ಅಂದರೆ ಹಸಿರು ಬಳೆ, ಆಮೇಲೆ ಹಸಿರು ರವಿಕೆ ಕಣ, ಬೆಲ್ಲದಚ್ಚು, ಈ ರೀತಿಯಾಗಿ ಕೊಬ್ಬರಿ ಬಟ್ಲು, ಈ ರೀತಿಯಾದಂತಹ ವಸ್ತುಗಳನ್ನು ತಾಯಿಗೆ ಅಕ್ಕಿಯ ಮೂಲಕವಾಗಿ ಉಡಿ ತುಂಬತಕ್ಕಂಥದ್ದು, ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಸ್ತೋತ್ರಾದಿಗಳು ಹೇಳಿಕೊಡ್ತಕ್ಕಂಥದ್ದು. ಇದರ ಜೊತೆಗೆ ಪ್ರದೋಷ ಬಂದಿದೆ. ಏನು ವಿಶೇಷ ಅಂದರೆ ಸಾಯಂಕಾಲ ಅಭಿಷೇಕಗಳನ್ನು ಮಾಡಬೇಕು ಅನ್ನುವಂಥದ್ದಾಗಿ ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಪೌರ್ಣಮಿ ನಾವು ಪ್ರಾರಂಭದಲ್ಲಿ ಹೇಳ್ತಾ ಹೋದೆವು, ಗ್ರಹಣ ಇದೆ ಅನ್ನುವಂಥದ್ದು. ಅಂದರೆ ಈ ತಿಂಗಳು ಎಲ್ರಿಗೂ ಒಂದು ಡೌಟ್ ಇದೆ, ಗ್ರಹಣ ಇದೆಯಾ ಅನ್ನುವಂತಹ ಯೋಚನೆ ಇದೆ. ಗ್ರಹಣ ಇದೆ, ಆದರೆ ಗ್ರಹಣ ನಮಗೆ ಗ್ರಹಣದ ರೇಖೆಯ ಕಕ್ಷೆ ಏನಿದೆ ಅದು ನಮ್ಮ ಭಾರತ ದೇಶದ ಮೇಲೆ ಬೀಳದೇ ಇರತಕ್ಕಂಥದ್ರಿಂದ ಆಚರಣೆ ಇಲ್ಲ. ಯಾರಿಗೂ ಭಯ ಬೇಕಿಲ್ಲ, ಎಲ್ಲ ವೀಕ್ಷಕರಿಗೂ ಒಂದು ಕುತೂಹಲ ಇರುತ್ತೆ, ಗ್ರಹಣ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪೂಜೆ ಬೇಡವಾ ಅಲ್ವಾ, ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಹೊರಗೆ ಹೋಗ್ಬೋದಾ, ಪ್ರತಿಯೊಬ್ಬರಿಗಿರುತ್ತೆ ಪ್ರಶ್ನೆ. ನಮಗೆ ದೂರವಾಣಿ ಕರೆ ಮಾಡಿ ಕೇಳುವವರು ಇರ್ತಾರೆ, ಗುರುಗಳೇ ಮನೆಯಲ್ಲಿ ಗೃಹಿಣಿಯರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಹೊರಗೆ ಹೋಗ್ಬೋದಾ, ಗ್ರಹಣ ಕಾಲದಲ್ಲಿ ಯಾವ ಸಂದರ್ಭ, ಗ್ರಹಣ ಗೋಚಾರ ಆಗದೇ ಇದ್ರೂ ನಾವು ಹೊರಗೆ ಹೋಗ್ಬೋದಾ ಅಂತೆಲ್ಲ ಕೇಳ್ತಾರೆ. ಯಾವ ಭಯ ಇಲ್ಲದೆ ನಿಶ್ಚಿಂತೆಯಿಂದ ಹೊರಗಡೆ ಓಡಾಡಬಹುದು ಗರ್ಭಿಣಿ ಸ್ತ್ರೀಯರು. ಅದೇ ರೀತಿಯಾಗಿ ಮನೆಯಲ್ಲಿ ದೇವರ ಸ್ಮರಣೆ ಮಾಡೋದಕ್ಕೆ, ಅದಕ್ಕೆ ಗ್ರಹಣ ಇದೆ ಅಂದ್ರೆ ಸ್ಮರಣೆ ಮಾಡಬೇಕು ಅಂತೇಳಿ ಯಾವತ್ತೂ ಒಂದು ಸೂಪರ್ ನ್ಯಾಚುರಲ್ ಪವರ್, ಒಂದು ಅಗೋಚರವಾದಂತಹ ಶಕ್ತಿ ಭಗವಂತ ಅಂತ ಕಲ್ಪನೆ ಮಾಡಿಕೊಂಡು ಎಲ್ಲರೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.